ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ನಾನು ಮಾತ್ರ ಸಕ್ಕದಾಗಿದ್ದೀನಿ ಗುರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಇವತ್ತಿನ ಪಯಣ ಎಲ್ಲಿಗಪ್ಪ ಅಂತ ಕೇಳಿದ್ರೆ ಕನಕಪುರದ ಕಡೆಗೆ. ಆಲ್ರೆಡಿ 1 ಮಂತ್ ಮೇಲೆ ಆಗ್ಬಿಟ್ಟಿತ್ತು ಕನಕಪುರ ನೋಡಿ. ಒಂದ್ಸಲ ಹೋಗೋಣ ಕನಕಪುರ ರೋಡ್ ಏನಾದ್ರು ಇದಾವ ಹುಡ್ಕೋಣ ಅಂತ ಅಂದ್ಬಿಟ್ಟು ಸಂಶೋಧನೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಮ್ಮ ಇವತ್ತು ಪಯಣ ಕನಕಪುರದ ಕಡೆ. ಕನಕಪುರದ ಹತ್ರ ಇರೋ ಅಚ್ಚಲು ಬೆಟ್ಟ ಏನಿದೆ ಅಲ್ವಾ, ಆಫ್ ರೋಡ್. ಆಫ್ ರೋಡ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ಹುಡುಗರೆಲ್ಲ ಹೋಗಿದ್ರು ಸುಮಾರು ಜನ. ಆಫ್ ರೋಡ್ಗಾದ್ರೆ ಹೋಗಿ ಬನ್ನಿ ಬ್ರೋ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹೋಗೋಣ ಬನ್ನಿ. ಆಫ್ ರೋಡ್ ಮಾಡ್ಕೊಂಡು ನಮ್ಮ 93 ಇವತ್ತು ಬೆಟ್ಟ ಹತ್ತಿ ಇಳಿಸ್ಬಿಡ್ತೀನಿ ಹಂಗೆ. ಆಯ್ತು, ಆಮೇಲೆ ನೋಡ್ಕೊಂಡು ಬರುವ ಹೆಂಗಿದೆ ಅಂದ್ಬಿಟ್ಟು. ಕನಕಪುರ ಆಲ್ರೆಡಿ ನೋಡಿ ಹಾಕಿದ್ದೆ, ಇನ್ನೇನಿದ್ರು ಅಚ್ಚಲು ಬೆಟ್ಟ ನೋಡಬೇಕು. ಇನ್ನು ಅಚ್ಚಲು ಬೆಟ್ಟದ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ, ಅಚ್ಚಲು ಬೆಟ್ಟ ಬಂದು ನಮ್ಮ ಏನ್ ರಾಜಧಾನಿ ಏನಿದೆ, ಕರ್ನಾಟಕ ರಾಜಧಾನಿ ಬೆಂಗಳೂರನ್ನ ಸ್ಥಾಪನೆ ಮಾಡಿದ್ದಂತ ನಮ್ಮ ಕೆಂಪೇಗೌಡರು ಅವರ ಆ ಟೈಮಿಗೆ, ಆ ಕಾಲದಲ್ಲಿ ಇದ್ದಂತ ಒಂದು ಅವ್ರ ರಾಜಧಾನಿ ಬಂದು ಆ ಟೈಮಿಗೆ ಇದ್ದಿದ್ದು ಸಾವಂತದುರ್ಗ. ಸೊ ಸಾವಂತದುರ್ಗದ ಹತ್ರ ಹೋಗ್ಲಿಕ್ಕೆ ಬರ್ಲಿಕ್ಕೆ ವ್ಯವಸ್ಥೆ ಬೇಕಿತ್ತಲ್ವಾ. ಸೊ ಅವ್ರು ಹೋಗ್ಬೇಕಂದ್ರೆ ಸಾವಂತದುರ್ಗಕ್ಕೆ ಅಚ್ಚಲು ಬೆಟ್ಟದ ಹತ್ರ ಹೋಗಿ ಅಲ್ಲೂ ಉಳ್ಕೊಂಡು ಅಲ್ಲಿಂದ ಸಾವಂತದುರ್ಗಕ್ಕೆ ಹೋಗ್ತಾ ಇದ್ರು. ಸೊ ಈ ತರ. ಹಾಗಾಗಿ ಅಚ್ಚಲು ಬೆಟ್ಟನ ಕೆಂಪೇಗೌಡರ ಒಂದು ತಂಗುದಾಣ ಅಥವಾ ಉಳ್ಕೊಂತಿದ್ದ ಸ್ಥಳ ಅಂತೇಳಿ ಹೇಳ್ತಾರೆ ಅದನ್ನ. ಅಲ್ಲಿ ಕೋಟೆ ಅವಶೇಷಗಳೆಲ್ಲ ಇದಾವೆ ಅಂತ ಹೇಳಿ ಹೇಳ್ತಾರೆ. ಮೇಲೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ, ಬನ್ನಿ ನೋಡೋಣ ಹೇಗಿದೆ ಅಚ್ಚಲು ಬೆಟ್ಟ ಅಂದ್ಬಿಟ್ಟು. 1 hour later. ಆಫ್ ರೋಡ್ ಮಾತ್ರ ಸೈಕ್ ಆಗಿದೆ ಇಲ್ಲಿ. ಯಪ್ಪೋ, ಈ ಲೆವೆಲ್ ಆಫ್ ರೋಡ್ ನಂಗಂತೂ ಬೆವ್ರು ಇಳ್ದೋಗ್ಬಿಡ್ತು. ಇನ್ನೂ ಹೋಯ್ತಾನೆ ಐತೆ. ಸರಿ, ಹೋಗು. ಹಾ ನಡಿ ಹೋಯ್ತೀನಿ ಅಂದೆ. ಹೋಯ್ತಾವ್ ನೋಡಿ. ಅವನ ಹೆಂಗ್ ಹೋಯ್ತಾವ, ನಾನು ಹೆಂಗ್ ಹೋಗ್ಬೇಕು? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಯ್ಯಪ್ಪ, ಓ ಅಣ್ಣ, ಹೋಗ್ಬೇಕನ್ಸುತ್ತೆ ನೋಡಿ ನನಗೆ ಒಂದು ಕೆಳ್ಳಕ್ಕೆ ಅಲ್ಲಿ. ನಮ್ ಸಾಹಸಗಳು ಒಂದೆರಡು ಅಲ್ಲ ಗುರು. ನಿಂದಾದ್ರೂ ವಾಸಿ, ನಂದು ಹತ್ತಾನೆ ಇಲ್ಲ ಕಲ. ಆಫ್ ರೋಡ್ ಬೈಕ್ ತರ್ಬೇಕಾಯ್ತು. ನಾವು ಎಂಟಾರ್ಕಲ್ಲಿ ಸಾಹಸ ಮಾಡ್ತೀನಿ ಬನ್ನಿ ಅಂತ ಕರ್ಕ ಬಂದೆ. ಇಲ್ಲಿ ನೋಡ್ರಿ, ಹತ್ತಾನೆ ಇಲ್ಲ ಗುರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ವಿಡಿಯೋ ಹೊಡೆದಿರ್ಲ ನಾನು ಇಲ್ಲಿ ತಳಬಲ್ಲ. ನಾವು ಸೆಂಟ್ರಲ್ ಹೋಗ್ಬೇಕಾಯ್ತು. ಯಾಕೆ ರಸ್ತೆ ಗಾಡಿನ ಬ್ರೇಕಿಗೆಲ್ಲ ಲೂಸ್ ಆಗಿ ಬಿಡ್ತದೆ ಇಲ್ಲಿ ಬಂದ್ರೆ ಮಾತ್ರ ನಿಜ. ಅಯ್ಯಯ್ಯೋ, ಈ ಕಡೆನಾ? ಅಬ್ಬಾ, ಹಚ್ಬಿಟ್ಟೆ ಗುರು. ಶೂಟ್. ಅಯ್ಯವ್ವ, ಇವಾಗ ಬಿಡುತ್ತಿದೆ ಸರಿಯಾಗಿ. ಅಯ್ಯವ್ವ,
ಅಯ್ಯಪ್ಪ, ಕೈಗೆ ಎಲ್ಲ ನೋವು ಬಂದ್ಬಿಟ್ಟು ಅವನು ಆರಾಮಾಗಿ ಹೋಯ್ತಾನೆ ಶಿಕ್ಷೆ. ಏನ್ ಗುರು ಇವ್ ರೋಡ್ ಇದೆಯಪ್ಪ, ಆಫ್ ರೋಡ್ಗಂತ ಮಸ್ತ್ ಸೈಕ್ ರೋಡ್ ಇದು. ಯಪ್ಪ ರೋಡ್ ಮಾತ್ರ ಮಸ್ತಾಗೈತೆ. ಇವಾಗ ಹತ್ಬಿಟ್ಟು ಇಳಿಸೋದಿದೆ ಅಲ್ವಾ, ದಟ್ ಈಸ್ ದ ಮೇಜರ್ ಫ್ಯಾಕ್ಟ್. ಈಗ ಕಷ್ಟ ಇರೋದಂದ್ರೆ ಅದೊಂದೇ. ಬಾ ಬಾ, ಇನ್ನೂ ಆಯ್ತು ನಾವು, ಇನ್ನೂ ಐತೆ ಅಷ್ಟೊಂದಿಲ್ಲ ನಡಿ. ಇಲ್ಲಿ ಚೂರು ಸೈಡಲ್ಲಿ ದಾರಿ ಐತೆ, ಅದಕ್ಕೆ ಆರಾಮಾಗಿ ಹೋಗ್ಬೋದು. ಯಪ್ಪ ರೋಡ್ ಮಾತ್ರ ಆಫ್ ರೋಡ್ಗೆ ಹೇಳಿ ಮಾಡಿಸಿದ್ ರೋಡ್ ಇದು. ಹತ್ಬಿಟ್ಟೆ, ಇಳಿಸೋದು ಹೆಂಗಪ್ಪ ಇವಾಗ ನೆಕ್ಸ್ಟ್. ಓ ಅಣ್ಣ, ಅಲ್ಲಿಂದ ಜಂಪ್ ಹೊಡ್ಸ್ಬಿಡ್ಬೇಕು. 93, ಸಾರಿ ಬ್ರೋ, ಆಗಲ್ಲ ಆಗಲ್ಲ ಅಂತಿದ್ದೆ. ನನ್ನ ಮಗ ಕರೆಕ್ಟ ಬಂದ್ಬಿಟ್ಟ ಅಂತ ಇರ್ತಾನೆ ಮನ್ಸಲ್ಲಿ ಇವಾಗ. ನಮ್ 93 ಹೌದು ಹೌದು. ಕಾಡು ಮೇಡು ಒಂದೇನೆ ಸುತ್ತಾಡ್ಬೇಕು ಬ್ರೋ. 93 ನೀನು. ಹಬ್ಬ ಸೈಟ್ ಗುರು, ರೋಡ್ ಮಾತ್ರ ಎಳಸೋದೊಂದ್ ಇರುತ್ತೆ, ಅದು ಮಾತ್ರ ಸೈಟ್ ಆಗುತ್ತೀನಿ. ಯಪ್ಪ ಇವನ್ ನೋಡ್ರಿ ಹಿಂಗ್ ಹೋಯ್ತಾನ, ನಾನ್ ಹೆಂಗ್ ಹೋಗ್ಲಿ ಗುರು. ಹೋಗಿ ಹೋಗಿ ಹೇಳುತ್ತೈತೆ ಇಂದು ಸಮಾಜ. ಅಯ್ಯೋ, ಬೆಟ್ಟದ ತಪ್ಪಲಿನಲ್ಲಿ ಕಿರಣ ಇವಾಗ. ಯಪ್ಪ ಕೈಗೆ ಎಲ್ಲ ನೋವು ಬಂದ್ಬಿಡ್ತು. ಏನಾ ಕಿಸಿತಾ ಇದೀಯ? ಆಫ್ ರೋಡ್ ಯಾರು ಮಾಡ್ತೀರಾ ಎಂಟರ್ಕಲ್ ಮಾಡ್ರಿ. ಅವ್ನ್ ಡಿಯೋದಲ್ಲಿ ಮಾಡ್ತಾವ್ ನೋಡಿ, ನಾನು ಎಂಟರ್ಕಲ್ ಮಾಡ್ತಾ ಇದ್ದೀನಿ. ಹಬ್ಬ ಅಯ್ಯೋ ಸುತ್ತೋಡ್ಸ್ಬಿಡ್ತಪ್ಪ. ಎಕ್ಸ್ಪಲ್ಸ್ ಏನಾದ್ರು ತಗೊಂಡ್ಬಿಟ್ಟು ಇಲ್ಲಿ ಬಂದ್ರೆ ತಲೆನೋವೇ ಇರಲ್ಲ, ಗುದ್ಕೊಂಡು ಹೋಯ್ತಾ ಇರ್ಬೋದು. ಅಯ್ಯಪ್ಪ ಸೈಕ್ ವ್ಯೂ ನೋಡಿ ಗುರು ಈ ಕಡೆಯಿಂದ. ಇಲ್ಲಿ ಏನ್ ವ್ಯೂ ಇದೆ ಇಲ್ಲ. ಯಪ್ಪ ಇಳಿಸ್ರಪ್ಪ, ಹತ್ತ ನುಗ್ಲಿ ಬನಾನ. ನಿಮ್ ಬನಾನ ನುಗ್ತಾ ಇಲ್ಲ. ಹಾ ನೀರಿನಲ್ಲಿ ಬಾತುಕೋಳಿ. ಬಾತುಕೋಳಿನೇ ಆಗೈತೆ ನಮ್ಮ ಪರಿಸ್ಥಿತಿ ನಡೆ. ಒಂದ್ ಚಕ್ರದಲ್ಲ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಯ್ಯೋ ಅಣ್ಣ, ಸಾಹಸಗಳಿಗೆ ಇರ್ತಾನಿಲ್ಲಿ. ಇತ್ತಾಗ ಯಾಕೆ ಬಂದೆ? ಅಲ್ಲಿ ಹೋಗ್ಬೇಕು ತಕ್ಷಣ ನೈಟ್ ನೀನು ಲೋಪರ್ ನನ್ ಮಗ ಅಲ್ಲಿ ಹಂಗೆ ಅಂದ್ಬಿಟ್ಟು ನಾನಲ್ಲಿ ಜಾರ್ದೆ. ನಾ ಸಿಕ್ಕಾಕಬಿಟ್ಟೆ ಗಾಡಿ ಬರ್ತಾನಿಲ್ಲ. ಹಿಂಗ್ ಬಾ, ಹಿಂಗ್ ಬಾ ಮುಂದೋಗ್. ಅಲ್ಲ ನಾನು ಆಫ್ ರೋಡ್ ಸ್ಕಿಲ್ಸ್ ಹೇಳ್ಕೊಡ್ತಾನೆ ನಿಂಗೆ. ಹಂಗೆ ರೆಡಿ. ಮಾಡ್ತೀನಿ.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ. ಹೇಳಿಲ್ಲ ಹೋಗ್ಬಿಡ್ತೀನಿ ಗುರು. ಅಯ್ಯೋ ಈ ಸೈಡ್ಗೆ ಅಂಚಲ್ ಹೋಗ್ಲಿಕ್ಕೆ ಒಂಥರ ಖುಷಿ, ಯಾಕಂದ್ರೆ ತಲೆನೋವಿರಲ್ಲ, ಆರಾಮಾಗಿ ಹತ್ಕೊಂಡ್ ಅವ್ನು ಸೆಂಟ್ರಲ್ಲಿ, ರೈಟ್ ಅಲ್ಲಿ, ಲೆಫ್ಟ್ ಅಲ್ಲಿ ಎಲ್ಲ ಕಡೆ ಬರ್ತಾನೆ. ಬಾ ಬಾ ಬಾ. ಫುಲ್ ಮಾತ್ರ ಹೆವಿ ಆಫ್ ರೋಡ್. ಹೂವ ಆಗುತ್ತಲ್ಲಿ. ಈ ಕಡೆ ತಕಲ್ಲ, ಹಂಗೆ ಸ್ಟ್ರೈಟ್ ಹೊಡೆದ್ಬಿಟ್ಟು ರೈಟ್ ಅಲ್ಲಿ. ನಾವ್ ಮಳೆಯಲ್ಲಿ ಬಂದಿದ್ರ ಹಾ. ಅಯ್ಯೋ ಇದು ಬೆಟ್ಟ, ಇದು ಬೆಟ್ಟನೇ ಕೊಡದ್ ರೋಡ್ ಮಾಡೋರು ಇಲ್ಲಿ. ಅಯ್ಯಪ್ಪ, ಆಫ್ ರೋಡ್ ಮಾತ್ರ ಹೆವಿ ಸಾಕಾದಾಗ ಆಯ್ತಪ್ಪ. ಬೆವ್ರು ಹೇಳ್ತೋಗ್ಬಿಟ್ಟು ಫುಲ್ಲು. 90 ಸ್ಪೀಡಲ್ಲಿ ಹೋಗ್ಬಿಡು, 90 ಸ್ಪೀಡಲ್ಲಿ ಹೋಗ್ಬಿಡು. ಇಲ್ಲಿ ನೋಡಿ ಗೈಸ್, ವ್ಯೂ ಚಿಕ್ಕದಾಗೈತೆ ಅಷ್ಟೇ, ಇನ್ನು ಮೇಲೆ ಹೋಗ್ಬೇಕು ನಾವು. ಬನ್ನಿ ಹೋಗೋಣ. ಅಯ್ಯೋ ವ್ಯೂ ಇದು ಮಾತ್ರ ಮಸ್ತ್ ಕಾಣಿಸ್ತೈತಿ. ಅಬ್ಬಾ ಕಾಡು ಒಳಗಡೆ ಬಂದ್ಲಪ್ಪ ಈಗ. ಅಯ್ಯೋ ಏನ್ ಇದು ವ್ಯೂ ಸೈತು. ಇಳಿಸ್ಬೇಕೀಗ, ಇಳಿಸ್ಬೇಕು. ಇದೇ ಲಾಸ್ಟ್ ಕಲ್ಲ ಮೋಸ್ಟ್ಲಿ, ಇಲ್ಲ ಅನ್ಸುತ್ತೆ. ಇದೇ ಲಾಸ್ಟ್ ಬ್ರೋ. ಹಾ, ಮುಂದೆ ಡೌನ್ ಐತಕಲ್ಲ, ಭಯ ಐತೈತಿ. ಬಾ ಮುಂದಕ್ಕೆ ಯಾಕೋ. ಹಾ, ನಂಗ ಅದೇ ಡೌಟ್ ಹೊಡಿತೈತೆ. ಅದು ಇಳಿಯೋದು ಮೋಸ್ಟ್ಲಿ ಹಂಗ ಗೊತ್ತೈತೆ ಅಲ್ಲ. ಇದು ಇಳಿಯೋದ್ ಮಚ್ಚ. ಹಾ, ಇಳಿಯೋದೇ ಇದು. ಇದೆಲ್ಲ ಕೆರೆಗ್ ರೋಡ್ ಐತೈತೆ. ಇಲ್ಲ ಬಾ, ಕರೆಕ್ಟ್ ಬಾ, ಕರೆಕ್ಟಾಗೆ ಬರ್ತಾ ಇದೀವಿ ಗೂಸ್. ಇಷ್ಟು ಚಿಕ್ಕ ರೋಡು ಇಲ್ಲಿ, ಒಂಥರ ಚಿಕ್ಕದಾಗಿ ಇದೆಲ್ಲ ಹಾಕ್ಬಿಟ್ಟು ಮಾಡೋರು, ಚೆನ್ನಾಗೈತೆ. ಇಲ್ಲಿ ಕೆರೆ ಕಲ, ಇಲ್ಲಿ ನೋಡಿ ಕೆರೆ ಒಳಗಡೆ ಹೋಯ್ತು. ಅಯ್ಯೋ ಗುರು. ಬಾ, ಇದು ಬಂಡೆ ಇಳಿಸಿದ್ರೆ ಕೆಳಗೆ ಈಗ ಸೀದಾ. ಅಯ್ಯೋ ಇದೇ ದೇವಸ್ಥಾನ. ಇಲ್ಲಿ ರೈಟಿಗೆ ಮೋಸ್ಟ್ಲಿ ಇದು ಹತ್ಕೊಂಡು ಹೋಗೋದಿರ್ಬೋದು. ಇಷ್ಟೇ ಲಾಸ್ಟು, ಇಲ್ಲೇ ಹೋಗ್ಬೇಕು. ಹೋದ್ರೆ ಇದೇ ಗುರು ವ್ಯೂ ಪಾಯಿಂಟು. ಗೈಸ್ ಫೈನಲಿ ಬಂದ ಮೇಲೆ ಹತ್ಕೊಂಡು ಆಫ್ ರೋಡ್ ಗಾಡಿನೇ ಸರಿ, ಅದು ಬಿಟ್ಬಿಟ್ಟು ಇವೆಲ್ಲ ಏನು ಬೇಡ ಗುರು. ಇಂಥ ಗಾಡಿಗಳು, ಮೊಪೆಟ್ ಗಾಡಿ ತಗೊಂಡು ಬರೋದು ಬೇಡ. ನೋಡಿ ಫೈನಲ್ ವ್ಯೂ ಇದು. ಹಾ, ಫೈನಲ್ ವ್ಯೂ ಪಾಯಿಂಟ್ ನೋಡಿ ಗೈಸ್ ಹೆಂಗಿದೆ ಅಂದ್ರೆ. ಇಲ್ಲಿ ಕೆಳಗಡೆ, ಇದು ಬೆಟ್ಟದ ಮೇಲೆ ನಿಂತಿದ್ದೀನಿ ನಾನು. ಇದು ಕೆಳಗಡೆ ಹಳ್ಳಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅದು. ವಾವ್, ಸೂಪರ್ ಗುರು, ಮಸ್ತಾಗಿದೆ ವ್ಯೂ ನೋಡಿ. ಹಿಂಗ ಬಂದ್ರೆ ಇಲ್ಲೊಂದು ಇದಿದೆ, ಬಸವನ ವಿಗ್ರಹ ಇದೆ, ದೇವರು ಚೆನ್ನಾಗಿದೆ ಒಂಥರ ನೋಡಿ. ಇದು ಚಲು ಬೆಟ್ಟ ಅಂದ್ರೆ ಇದೆ ಗುರು, ನೋಡ್ಕೊಳ್ಳಿ ಸಕ್ಕದಾಗಿದೆ ಮಾತ್ರ. ಫುಲ್ಲು ಒಂಥರ ಹೈಟ್ ಅಲ್ಲಿ ಇದೀವಿ. ಗಾಡಿ ತಗೊಂಡ್ಬಂದು ಸೀದಾ ಅಷ್ಟೆಲ್ಲ ಹತ್ಸ್ಕೊಂಡು ಬಂದಿದ್ದಕ್ಕೂ
ಸಾರ್ಥಕ ಅನ್ನಿಸ್ಬಿಡ್ತು ನನಗಂತೂ. ಅಲ್ಲಿ ಬೇರೆ ಬೇರೆ ಬೆಟ್ಟಗಳಿದಾವೆ ಚಿಕ್ಕವು ದೂರ ದೂರದಲ್ಲಿ. ವ್ಯೂ ಮಾತ್ರ ಸೈಕ್ ವ್ಯೂ ಇದು. ಅಲ್ಲಿ ಮೋಸ್ಟ್ಲಿ ಅಲ್ಲಿ ಇದಿರ್ಬೇಕು ಬ್ರೋ, ಅಲ್ಲಿ ದೇವಸ್ಥಾನ ಕ್ಲೋಸ್ ಹೋಗಿದ್ ಬಂದ. ಇದೇನಿದು ನಡ್ಕೊಂಡು ಹೋಗುತ್ತಾನೆ ಇದು ಇದು ದೇವಸ್ಥಾನನೇ ಕ್ಲೋಸಾ? ಅಲ್ಲೊಂದು ದೇವಸ್ಥಾನ ಇದೆ ಮೋಸ್ಟ್ ಪ್ರಾಬಬ್ಲಿ. ಅಡುಗೆ ಮನೆ ಏನಿಲ್ಲ ಅದು, ಅದಲ್ಲ ಇಲ್ಲೊಂದು ನೋಡಿ ಹಾರ ಹಾಕಿದ್ದಾರೆ. ಗೇಟ್ ಹಾಕ್ಬಿಟ್ಟವ್ರು, ಮೋಸ್ಟ್ಲಿ ಎಲ್ಲ ಹೋಗ್ಲಿಕ್ಕೂ ಆಗಲ್ಲ. ಇಲ್ಲಿ ದಾರಿನೂ ಇಲ್ಲ ನೋಡಿ, ಎಲ್ಲ ಬೆಳ್ಕೌಟ್ ಆಯ್ತು. ಇಲ್ಲಿ ಎಲ್ಲಿಂದ ಹೋಗೋದು? ಮಸ್ತಾಗಿದೆ ಬೋಟಲ್ಲಿ ವ್ಯೂ. ನಮ್ಮ 93 ಮತ್ತೆ ನವೀನ ಗಾಡಿ ಎರಡು ನಿಂತಿದ್ದಾವೆ ನೋಡಿ. ವಾವ್, ಸೂಪರ್. ಮಾತ್ರ ನಾನು ಹೇಳ್ತಿದ್ದೆ ನಿಮಗೆ ಏನಾಗ್ತಿ ಅಂತ ನೋಡಿ. 93 ಮಾರ್ಕಸ್ 93 ನೋಡಿ ಗೈಸ್, ಸಖತ್ತಾಗಿದೆ ಅಲ್ಲ ಒಂಥರ. ಇನ್ನು ಇಷ್ಟೇ, ಇಲ್ಲಿಗೆ ಎಂಡ್ ಆಯ್ತು. ಖುಷಿ ಇದೆ. ಸಾರಿ, ಚಪ್ಪಲ್ ಹಾಕೊಂಡ್ಬಿಟ್ಟಿದ್ದೀನಿ, ಬೇಜಾರಾಗ್ಬಿಡ್ರಿ. ಯಪ್ಪ, ಇಲ್ಲಿ ನೋಡ್ರಿ, ಇಲ್ಲಿ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ನಮ್ಮವರು ಸುಮ್ಮನೆ ಅಲ್ಲ, ಆಟಗಳು ಜಾಸ್ತಿ ನಮ್ಮವ್ರದ್ದು. ಇದು ಬಸವಪ್ಪ ಇಲ್ಲಿ. ಅಲ್ಲಿ ಎದುರುಗಡೆ ಬೆಟ್ಟ, ಚಿಕ್ಕ ಪುಟ್ಟ ದೊಡ್ಡವೆಲ್ಲ. ಅಲ್ಲೊಂದು ಬೆಟ್ಟ, ಅದು ಹೊಡೆದು ಇಡೀ ಎಂಟೈರ್ ಇದು ಕನಕಪುರ ರೋಡ್ ಏನಿದೆ, ಆ ರೋಡು ಪ್ಲಸ್ ಅಚ್ಚಲು ವಿಲೇಜು ಎಲ್ಲ ಕಾಣಿಸ್ತಿದೆ ಗುರು. ಯಪ್ಪ ಸೈಕ್ ಮಾತ್ರ. ಹಂಗೆ ಬರ್ಬೇಕಾದ್ರೆ ನಾನು ಇಲ್ಲೊಂದು ಕೆರೆ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಕೆರೆ ಮೇಲೊಂದು ದಂಡೆ ಇದೆಯಲ್ವಾ, ಆ ದಂಡೆಯಲ್ಲಿ ಹೋಗ್ಬೇಕು ನಾನು ರಿಟರ್ನು. ಈ ಕೆರೆ ಹೂಗಳೆಲ್ಲ ಬಿಟ್ಟಿದೆ. ಅಣ್ಣಂಗೆ ಫುಲ್ ಬೇರೆ ಇಳ್ದಾಗ ಐತ್ ನೋಡಿ. ನನಗೇನು ಸುಸ್ತಾಗಿಲ್ಲ. ಇಲ್ಲ, ನನಗೆ ಹೆಲ್ಮೆಟ್ ಎಲ್ಲ ಹಾಕೊಂಡಿದ್ದೀನಿ, ಅದು ಭಾರ ಐತೈತೆ ಬ್ರೋ. ಮತ್ತೆ ಓವರ್ ಆಲ್ ಅಲ್ಲ ಗುರು, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನ ಅಂತ ಹೇಳಪ್ಪ. ಆಫ್ ರೋಡಿಗೆಲ್ಲ ನಮ್ ಗಾಡಿ ಏನ್ ಅನ್ನಿಸ್ತು? ನನ್ ಹಿಂದ್ ಗಾಡಿ ಅಂತಲ್ಲ ಕಲ, ಆಸ್ ಎ ಮೊಪೆಟ್ ಗಾಡಿ ತರ ಹೇಳೋದಾದ್ರೆ ಕಷ್ಟನೇ ಅಲ್ವಾ? ಓಕೆ. ವ್ಯೂ ಎಲ್ಲ ಚೆನ್ನಾಗೈತಲ್ವಾ? ಅದು ಸಿದ್ದೇಶ್ವರ ಬೆಟ್ಟ ನಾವ್ ಹೋಗಿದ್ ಅದ ಇಷ್ಟೆಲ್ಲ ಇರ್ಲಿಲ್ಲ. ಫಸ್ಟ್ ಇಲ್ಲಿ ಬಂದಿರ್ ನಾನು ಅಲ್ಲಿ ಬರ್ತಾ ಇರ್ಲಿಲ್ಲ, ಅಲ್ಲಿಗೆ ಸಿದ್ದೇಶ್ವರ ಬೆಟ್ಟಕ್ಕೆ. ಆಫ್ ರೋಡ್ ಅಲ್ವಾ? ಭಯ ಅಂತಲ್ಲ ಯಪ್ಪ. ಗಾಯ್ಸ್, ಇವಾಗ ಬ್ಯಾಕ್ ಟು ಬೆಂಗಳೂರು. ಇಲ್ಲಿಂದ ತಿರ್ಗಾ ಆಫ್ ರೋಡೇನೆ, ಇಳಿಸ್ಬೇಕಲ್ವಾ? ಹತ್ತದು ಈಸಿ, ಇಳಿಸೋದು ಮಾತ್ರ ಹೆವಿ ಟಫ್ ಗುರು. ಇಲ್ಲಿ ಒಂದು ಒಳ್ಳೆ ಆಫ್ ರೋಡ್ ಅಂತ ಹೇಳಿದ್ರೆ ಇದೇನೆ. ಖುಷಿ ಆಗುತ್ತೆ. ಆಫ್ ರೋಡಿಗೆಲ್ಲ ಯಾರು ಬರ್ತೀನಿ ಅಂತ ಹೇಳಿದ್ರೆ ಈ ಕಡೆನೆ ಬನ್ನಿ, ಇಲ್ಲೇ ಬನ್ನಿ. ಅಚ್ಚಲ ಬೆಟ್ಟ ನಿಯರ್ ಬೆಂಗಳೂರಿಂದ 60 ಕಿಲೋಮೀಟರ್ ಅಷ್ಟೇ, ಇನ್ನೇನಿಲ್ಲ. ವೀಕೆಂಡ್ ಜನ ಇರ್ಬೇಕಾಯ್ತು, ಆದ್ರೆ ಇಲ್ಲಪ್ಪ. ಆಫ್ ರೋಡಿಂಗ್ ಮಾತ್ರ ಇಲ್ಲಿ ಸೈಕ್. ಇಲ್ಲಿ ಸಕ್ಕತ್ತಾಗಿತ್ತಪ್ಪ ಆಫ್ ರೋಡಿಂಗ್. ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋ ತರ ಆಯ್ತು ಗುರು ಹೋಟೆಲ್ ಇಲ್ಲಿ. ನನ್ನ ಗಾಡಿಲಿ ನಾನು ಆಫ್ ರೋಡ್ ಮಾಡ್ಬೇಕಂತ ತುಂಬಾ ದಿನದಿಂದ ಆಸೆ ಇತ್ತು, ಮಾಡಿದೆ. ಸಕ್ಕತ್ತಾಗಿತ್ತು ಆ ಫೀಲ್ ಮಾತ್ರ. ಗೇರ್ ಗಾಡಿ ಏನಾದ್ರು ತಗೊಂಬಂದ್ರೆ ಅಂದ್ರೆ ಅವು ಚೆನ್ನಾಗಿ ಇಳಿಸ್ಬೋದು, ಚೆನ್ನಾಗಿರುತ್ತೆ ಫೀಲ್ ಕೂಡ. ಒಂದ್ ಸೈಡ್ ಹಿಂಗ್ ಮಲ್ಸಿದ್ರೆ ಸಾಕು, ಒಂದೇ ಕಡೆ ಹೋಗ್ಬಿಡುತ್ತೆ ಅದು. ಆದ್ರೂ ಪಪ್ಪ ನಮ್ 93 ಬಂದವನೇ, ನಾನು ಹೇಳ್ದೆ ಅಂದ್ಬಿಟ್ಟು. ಥ್ಯಾಂಕ್ ಯು ಬ್ರೋ. ವಾ, ನಾನು ಆ ಕಡೆ ಹೋಗ್ಬೇಕಾಯ್ತು, ಈ ಕಡೆ ಬಂದ್ಬಿಟ್ನಾ. ಶಿಟ್, ಅಯ್ಯೋ 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 ಅಯ್ಯೋ. ಅಬ್ಬಾ, ಸಕ್ಕತ್ತಾಗಿದೆ ಗುರು ಮಾತ್ರ ಆಫ್ ರೋಡಿಂಗ್ ನೋಡಿ. ಇಲ್ಲೆಲ್ಲ ಬಂದಿದ್ನ. ಅಯ್ಯಪ್ಪ ಯಪ್ಪ ಯಪ್ಪ ಯಪ್ಪ, ಶಿಟ್. ನಾನು ಕೆಳಗೆ ಬಂದೆ, ಬಿಟ್ಟು ಅವನೆಲ್ಲೋದ್ನ ಸಿಕ್ತೆ ಬರ್ತಾ ಇಲ್ಲ. ಇನ್ನು ಒನ್ ಡೇಗೆ ಬಂದು ಹೋಗ್ತೀನಿ ಅಂತ ಹೇಳಿದ್ರೆ ಬೆಸ್ಟ್ ಪ್ಲೇಸ್ ಗುರು.
ಮತ್ ಮೇಲ್ಗಡೆ ಮಾತ್ರ ವ್ಯೂ ಸಾಕೋದಾಗಿತ್ತು. ಇವಾಗ ಇಲ್ಲಿಂದ ಕೆಳಗಡೆ ಇಳಿಸ್ಬೇಕು, ಅದೇ ಇರೋದು ಇಲ್ಲಿ ಟ್ರಾಜಿಡಿ. ಯಪ್ಪ, ಅಯ್ಯೋ ನೋಡಿ ಗುರು, ಇಲ್ಲಿ ಇಳಿಸಂದ್ರೆ ಹೆಂಗ್ ಇಳಿಸನ ಇಲ್ಲಿ. ಅಪ್ಪ, ಬರೀ ತೂತ್ಗಳೇ ಕಾಣುತ್ತವೆ. ಬಂಡೆ ಬಂಡೆ ಮೇಲ್ಗಡೆ ಗಾಡಿ ಇಲ್ಲೂ ಹೋಗುತ್ತ, ಅದೇ ಡೌಟು. ಯಪ್ಪ, ಇಲ್ಲಿ ಡಿಫಿಕಲ್ಟ್ ಒಂಚೂರು, ಅಲ್ಲಿ ಆಮೇಲೆ ಇನ್ನೊಂದ್ ಕಡೆ ಎಲ್ಲಪ್ಪ ಡಿಫಿಕಲ್ಟ್ ಅಂತಂದ್ರೆ ಇಲ್ಲಲ್ಲ, ಇನ್ನು ಮುಂದೆ ಇಲ್ಲೂ ಒಂಚೂರು ಕಷ್ಟ. ಓವರ್ ಆಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇಟ್ಸ್ ವೆರಿ ಗುಡ್, ಸೂಪರ್ ಗುರು. ಏನ್ ಖುಷಿ ಕೊಡುತ್ತೆ ಅಂದ್ರೆ ಆಫ್ ರೋಡ್, ನನಗೆ ಮೊದ್ಲೊಂದು ಆಫ್ ರೋಡ್ ಮಾಡಿದೆ, ಅದಕ್ಕಿಂತಲೂ ಖುಷಿ ಆಯಿತು. ಸಖತ್ತಾಗಿದೆ ಮಾತ್ರ. ಅಯ್ಯೋ ಅಯ್ಯೋ, ಇಲ್ಲೂ ಅಷ್ಟೇ ಅಕ್ಕಪಕ್ಕ 2-3 ಬೆಟ್ಟ ಇರೋದ್ರಿಂದ ಯಾವ್ದು ಅಂತ ಗೊತ್ತಾಗಲ್ಲ. ಅಚ್ಚಲು ಬೆಟ್ಟ, ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ. ಇಲ್ಲಿ ಟಫ್, 2-3 ಕಡೆ ಟಫ್ ಇದೆ ಆಫ್ ರೋಡಿಂಗು. ಗಾಡಿ ಕಚ್ಕೊಂಡ್ಬಿಡ್ತದೆ ಬಿಟ್ರೆ, ಹಂಗೈತೆ. ಇಲ್ಲೇನೆ ಗುರು ನಾನು ಗಾಡಿ ಕಚ್ಕೊಂಡಿದ್ದು, ತರಗಾಗಿಲ್ಲ, ಸೆಂಟ್ರಲ್ ಇಳಿಸ್ಬಿಟ್ಟೆ. ಇಲ್ಲೋಡಿ ಅಯ್ಯಪ್ಪ, ಹೆಂಗಿದೆ ಅಂದ್ರೆ ರೋಡು ಆಫ್ ರೋಡಿಗೆ ಎಲ್ಲಿ ಮಾಡ್ತಿದ್ದಂಗಿದೆ. ಖುಷಿ ಆಗುತ್ತೆ ಹಿಂಗಿದ್ದಾಗ. ಅಯ್ಯಪ್ಪ, ಗಾಡಿ ಬಿಡೋದು ಸರಿ ಆಗಲ್ಲ. ಸೆಂಟ್ರಲ್ ಹೋಗ್ಬೇಕಾ? ಅಯ್ಯಪ್ಪ, ಯಬ್ಬ ಗುರು, ಇಲ್ಲೇ ತಗೊಂಡಿದ್ದಾನ ಗಾಡಿ ಯಾವಾಗಲೂ. ಅಯ್ಯಪ್ಪ, ಇಳಿಸ್ದೆ ಫೈನಲ್ಲಿ. ಕೆಲವೊಂದು ಕಡೆ ಇಲ್ಲಿ ಆಫ್ ರೋಡ್ ಇದೆಯಲ್ವಾ, ಪಟ ಅಂತ ಕಚ್ಕೊಂಡ್ಬಿಡ್ತದೆ ಗಾಡಿ, ತಿರ್ಗದೇ ಇಲ್ಲ ಇದು. ಇವಾಗ ಬಂದೆ ಟ್ರಾಜಿಕ್ ರೋಡ್ ಇದು, ಇಲ್ಲೆಲ್ಲ ಮ್ಯಾಜಿಕ್ ಮಾಡ್ಕೊಂಡೆ ಹೋಗ್ಬೇಕು. ಅಯ್ಯೋ ಭಗವಂತ, ಇಲ್ಲಿ ಹಂಗಪ್ಪ ಹೋಗೋದು, ಹಿಂಗೆ ಹೋಗ್ಬೇಕು. ಇಲ್ಲಿ ಯಾರು ಇಳಿಸಾರಲ್ಲ ಗಾಡಿನ ಆಲ್ರೆಡಿ. ಅಯ್ಯೋ ಅಬ್ಬ, ಅಯ್ಯೋ ಸಾರಿ, 93 ಇದೆಲ್ಲ ಕರ್ಕೊಂಬಿಟ್ಟಿಲ್ಲ. ಇಲ್ಲೇ ಗುರು, ಅವಾಗೆ ತಗ್ಲಾಕೊಂಡಿತ್ತಂದ್ರೆ ಇಲ್ಲಿ ಗಾಡಿ, ಅವ್ನು ನವೀನ ಬಂದು ತಗೊಳವನೆ. ಇವಾಗ ಹೆಂಗ್ಲ ಹಂಗ ನಡಿ, ಹೆಂಗಂತ ಗೊತ್ತೈತಿಲ್ಲ. ಇಲ್ಲೇ ತಗ್ಲಾಕೊಂಡಿದ್ ನನ್ನ ಗಾಡಿ ಅವಾಗ ಬಂದ. ಅಯ್ಯೋ, ನಾನ್ ಬೇರೆ ಪೊಂಗುಬಿಟ್ಟೆ ವ್ಲಾಗಲ್ಲಿ. ಆಫ್ ರೋಡಿಂಗ್ ಸ್ಕಿಲ್ಸ್ ಹಂಗಿದೆ ಹಿಂಗಿದೆ ಅನ್ನೋ ಥರ. ಇಲ್ಲಿ ನೋಡ್ರೆ
ಏನು ಇಲ್ಲ ಗುರು. ಸಾಹಸ ಮಾಡ್ತಾನೆ ಇಲ್ಲಿ. ಅಯ್ಯಪ್ಪ. ಇಲ್ಲೆಲ್ಲ ಹಳ್ಳಿಯವ್ರು ಬರ್ತಾರೆ, ಇಲ್ಲ ಲಾಸ್ಟ್ ಇದರಿಂದ ಮುಂದೆ ತಗೊಂಡು ಹೋಗಲ್ಲ ಅವರು. ಅಯ್ಯಪ್ಪ. ಅಯ್ಯೋ ಅಯ್ಯೋ ಅಯ್ಯೋ. ನಂಗಂತೂ ಬ್ರೇಕ್ ಹಿಡಿದು ಕೈ ನೋವು ಬಂದ್ಬಿಡ್ತು. ಒಳ್ಳೊಳ್ಳೆ ಆಫ್ ರೋಡ್ ಗಾಡಿಗಳು ತಗೊಂಡ್ಬರ್ಬೇಕಿಂತ ಕಡೆ ಬಂದಾಗ ಇನ್ನೂ ಆಯ್ತಾ ಗುರು, ಇಳಿಬೇಕು ಇನ್ನು ನಾನು. ಇಲ್ಲೆಲ್ಲ ಸ್ವಲ್ಪನೇ ಐತೆ ನೋಡಿ, ಇಲ್ಲೆಲ್ಲ ಏನ್ ಅನ್ಸಲ್ಲ. ಮೇನ್ ಅಲ್ಲಿ ಇವಾಗ ಏನ್ ಇಳಿಸ್ತೆ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹತ್ತಿದ್ದಪ್ಪ, ಅದೇನೆ ಗಾಯ್ಸ್. ಎಲ್ಲ ಮುಗೀತಿ, ಇವಾಗ ಹೊರಗಡೆ ಬಂದೆ. ಕಂಪ್ಲೀಟ್ ಆಗಿ ಆಫ್ ರೋಡ್ ಇಂದ ನಾರ್ಮಲ್ ರೋಡ್ ಬಂದಿದ್ದೀನಿ. ಇದೊಂಥರ ಮಡ್ ರೋಡ್ ಇದೆ, ಹಿಂಗೆ ಹೋಗ್ಬೇಕು. ಎಕ್ಸಿಟ್ ಆಗ್ಲಿ ಎಂಟ್ರಿ ಆಗ್ಲಿ ಇದೇ ರೋಡು. ಓವರ್ ಆಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇಸ್ ಗುಡ್. ಬನ್ನಿ, ಆಫ್ ರೋಡ್ ಎಂಜಾಯ್ ಮಾಡೋರು ಎಂಜಾಯ್ ಮಾಡಿ. ಪ್ಲಾಸ್ಟಿಕ್ ಮಾತ್ರ ಹಾಕ್ಲಿಕ್ಕೆ ಹೋಗ್ಬೇಡಿ. ಪ್ಲಾಸ್ಟಿಕ್ ತಂದ್ರೂ ನೀವೇ ವಾಪಸ್ ತಗೊಂಡೋಗಿ. ಮುಂದಿನ ಲಾಗಲ್ಲಿ ಸಿಗೋ ತನಕ ಎಲ್ಲರೂ ಟೇಕ್ ಕೇರ್. ಬಾಯ್ ಗಾಯ್ಸ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗುವ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.